ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಸೊ ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಸೊ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಜಸ್ಟಿಸ್, ಎಮೋಷ್ನಲ್ ಬರ್ಡನ್ ಎನರ್ಜಿ. ಈ ವ್ಯಕ್ತಿ ಈ ಹಿಂದೆ ನಿಮ್ಮ ಜೊತೆ ತುಂಬ ತಪ್ಪಾಗಿ ನಡ್ಕೊಂಡಿರ್ಬೋದು. ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಅಂತ ಅಂದ್ಕೊಂಡಿರ್ಬೋದು. ಆ ಟೈಮ್ನಲ್ಲಿ ಅವರಿಗೆ ನೀವು ಹೇಳಿದ ಮಾತುಗಳ ವೇಟ್ ಅರ್ಥ ಆಗಲಿಲ್ಲ. ಅವರು ಅವರ ಈಗೋ, ಕನ್ಫ್ಯೂಷನ್ ಅಥವಾ ಟೆಂಪ್ರವರಿ ಫೀಲಿಂಗ್ಸ್ ಮೇಲೆ ನಿರ್ಧಾರ ತಗೊಂಡಿರಬಹುದು. ಆದರೆ ಈಗ ಎನರ್ಜಿ ರಿವರ್ಸ್ ಆಗ್ತಾ ಇದೆ. ಈಗ ಯೂನಿವರ್ಸ್ ಒಂದು ಬ್ಯಾಲೆನ್ಸಿಂಗ್ ಪ್ರೊಸೆಸ್ ಶುರು ಮಾಡಿದೆ. ಅಂದರೆ ನೀವು ಕೊಟ್ಟ ಪ್ರೀತಿ, ನೀವು ಅನುಭವಿಸಿದ ಪೇಯ್ನ್ ಇದೆಲ್ಲ ಈಗ ರಿಟರ್ನ್ ಎನರ್ಜಿಯಾಗಿ ಅವರ ಕಡೆ ಹೋಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ನಾನು ಯಾಕೆ ಅವರನ್ನು ಅಷ್ಟು ತಪ್ಪಾಗಿ ನೋಡಿದೆ? ಅವ್ರು ನನ್ನ ಲೈಫ್ನಲ್ಲಿದ್ದಾಗ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಇದು ಸಿಂಪಲ್ ರಿಗ್ರೆಟ್ ಅಲ್ಲ, ಡೀಪ್ ಎಮೋಷ್ನಲ್ ಬರ್ಡನ್. ಅವರಿಗೀಗ ಮನಸ್ಸಿನ ಒಳಗಿನಿಂದ ಒಂದು ರೀತಿಯ ಪ್ರೆಷರ್ ಇದೆ. ಹಳೆಯ ಮೆಮೊರೀಸ್ ಮತ್ತೆ ಮತ್ತೆ ಮೈಂಡ್ನಲ್ಲಿ ಬರ್ತಾ ಇದೆ. ಅವರು ಕಾಮ್ ಆಗಿದ್ರು ಕೂಡ, ಬ್ಯುಸಿ ಇದ್ದಾಗಲೂ ಕೂಡ ನಿಮ್ಮ ಥಾಟ್ಸ್ ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ಅವರೀಗ ಮೆಂಟಲಿ ಒಂದು ಇನ್ನರ್ ಪನಿಷ್ಮೆಂಟ್ ಥರದ ಒಂದು ಫೇಸ್ನಲ್ಲಿ ಇದ್ದಾರೆ. ಅವೇಕ್ನಿಂಗ್, ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿಗ ಸ್ಲೋಲಿ ಅವೇಕ್ ಆಗ್ತಾ ಇದ್ದಾರೆ. ಹಿಂದೆ ಅವರು ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದರು. ನಿಮ್ಮ ಲಾಯಲ್ಟಿಯನ್ನು, ನಿಮ್ಮ ಹಾನೆಸ್ಟಿಯನ್ನು, ನಿಮ್ಮ ಎಮೋಷ್ನಲ್ ಇನ್ವೆಸ್ಟ್ಮೆಂಟನ್ನು ಅವರು ಆಗ ಈ ಹಿಂದೆ ಅದನ್ನು ನಾರ್ಮಲ್ ಅಂತ ತಗೊಂಡಿರ್ಬೋದು. ಆದರೆ ಈಗ ಲೈಫ್ ಅವರಿಗೆ ಸ್ಲೋಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಅವರಿಗೀಗ ಒಂದೊಂದೇ ಘಟನೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅವರಿಗೀಗ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ರಿಯಲ್ ಆಗಿದ್ದರು, ನಾನು ಅವರನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ನಾನು ತಪ್ಪು ಜಡ್ಜ್ ಮಾಡಿದೆ. ಈ ಅವೇಕ್ನಿಂಗ್ ಸಡನ್ನಾಗಿ ಆಗಿಲ್ಲ, ಇದು ಸ್ಲೋ ಇನ್ನರ್ ರಿಯಲೈಸೇಷನ್. ಅವರ ಮನಸ್ಸು ಚೇಂಜ್ ಆಗ್ತಾ ಇದೆ. ಹಿಂದೆ ನೀವು ಅವರಿಗೆ ಟೂ ಮಚ್ ಅಥವಾ ಓವರ್ ಎಮೋಷ್ನಲ್ ಆಗಿ ಕಾಣಿಸಿರ್ಬೋದು. ಆದರೆ ಈಗ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನೀವು ರಿಯಲ್ ಆಗಿದ್ರಿ ಅಂತ. ಇದು ಅವರ ಈಗೋಗೆ ದೊಡ್ಡ ಶಾಕ್ ಥರ ಆಗಿದೆ. ಯಾಕೆಂದರೆ ಈಗ ಅವರು ಅವರ ಓನ್ ಮಿಸ್ಟೇಕ್ಸ್ನ ಫೇಸ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಕೂಡ ಇರಬಹುದು. ಥರ್ಡ್ ಪಾರ್ಟಿ ಅನ್ನೋದು ಒಂದು ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹೊರಗಿನ ಜನರ ಪ್ರಭಾವ ಆಗಿರ್ಬೋದು. ಸೊ ಇಲ್ಲಿ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಕಾರಣದಿಂದ ಕೂಡ ನಿಮ್ಮಿಬ್ಬರ ನಡುವೆ ಬಂದಿರ್ಬೋದು. ಅವರು ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಆ ಟೈಮ್ನಲ್ಲಿ ಅವರ ಮೈಂಡ್ ತುಂಬ ಕನ್ಫ್ಯೂಸ್ಡ್ ಆಗಿರ್ಬೋದು. ಅವ್ರು ಯಾರ ಮಾತು ಕೇಳಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಆಗದೇ ಇರುವಂತಹ ಸಿಚುವೇಶನ್ನಲ್ಲಿದ್ದು ಆ ತೀರ್ಮಾನ ತಗೊಂಡಿರ್ಬೋದು. ಅವರಿಗೆ ಈಸಿ ಆಪ್ಷನ್ ಏನಾಯಿತು ಅಂದರೆ ದೂರ ಹೋಗೋದು. ಆದರೆ ಈಗ ಸಿಚುವೇಶನ್ ರಿವರ್ಸ್ ಆಗ್ತಾ ಇದೆ. ಈಗ ಅವರು ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೀಗ ಅರ್ಥ ಆಗ್ತಾ ಇದೆ ನೀವು ಮಾಡಿದ್ದು ತಪ್ಪು ಅಲ್ಲ, ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈಗೋನಲ್ಲಿ ಡಿಸಿಷನ್ ತಗೊಂಡಿದ್ರು ಅಂತ ಅರ್ಥ ಆಗ್ತಾ ಇದೆ. ಈಗ ಅವರು ಕನ್ಫ್ಯೂಷನ್ನಿಂದ ಕ್ಲಾರಿಟಿ ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಆ ಕ್ಲಾರಿಟಿ ಅವರಿಗೆ ಈಸಿಯಾಗಿ ಬಂದಿಲ್ಲ. ಅದು ಗಿಲ್ಟ್, ರಿಗ್ರೆಟ್, ಅವೇಕ್ನಿಂಗ್ ಮೂಲಕ ಬರ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ, ಹೊಸ ಆರಂಭದ ಎನರ್ಜಿ. ಹಿಂದೆ ಇದ್ದ ಎಲ್ಲ ನೆಗೆಟಿವ್ ಪ್ಯಾಟರ್ನ್ಸ್ ಸ್ಲೋಲಿ ಮುಗಿತಾ ಇದೆ.
ಆನ್ ಆ್ಯಂಡ್ ಆಫ್ ಸೈಕಲ್ ಆಗಿರ್ಬೋದು, ಸಡನ್ ಸೈಲೆನ್ಸ್ ಆಗಿರ್ಬೋದು, ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಗೇಮ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ಇದೆಲ್ಲ ಈಗ ಎನರ್ಜಿ ಲೆವೆಲ್ನಲ್ಲಿ ಬ್ರೇಕ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಒಂದು ಕ್ಲೋಸರ್ ಎನರ್ಜಿ ಮತ್ತು ರೀಸ್ಟಾರ್ಟ್ ಎನರ್ಜಿ ಎರಡೂ ಜೊತೆಗೆ ಕೆಲಸ ಮಾಡ್ತಾ ಇದೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹಳೆಯ ರೀತಿಯ ರಿಲೇಷನ್ಶಿಪ್ ಇನ್ನು ಮುಂದೆ ಕಂಟಿನ್ಯೂ ಆಗೋ ರೀತಿ ಇಲ್ಲ. ಅದು ಮುಗಿದು ಒಂದು ಹೊಸ ರೀತಿಯ ಕನೆಕ್ಷನ್ ಬರುವಂತಹ ಚಾನ್ಸಸ್ ತುಂಬ ಇದೆ. ಆದರೆ ಈ ಹೊಸ ಆರಂಭ ಅಂದರೆ ಪರ್ಫೆಕ್ಟಾಗಿ ಎಲ್ಲ ಸರಿ ಆಗಿದೆ ಅಂತಲ್ಲ, ಇದು ಒಂದು ಫ್ರೆಶ್ ಸ್ಟಾರ್ಟ್ ಆಪರ್ಚುನಿಟಿ ಅಷ್ಟೇ. ಈ ಸಲ ಇಬ್ಬರು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ಈ ರಿಲೇಷನ್ಶಿಪ್ ಅನ್ನೋದು ಮುಂದಕ್ಕೆ ಹೋಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ವೇಟಿಂಗ್ ಫೇಸ್ ಎನರ್ಜಿ, ನೀವು ಕಾಯ್ತಾ ಇರುವಂತಹ ಸ್ಥಿತಿ. ನೀವೀಗ ಒಂದು ಕಾಮ್ ಫೇಸ್ನಲ್ಲಿ ಇದ್ದೀರಾ. ನೀವೀಗ ಹಿಂದೆ ಇದ್ದ ಹಾಗೆ ಚೇಸ್ ಮಾಡ್ತಾ ಇಲ್ಲ. ನೀವು ಈಗ ಎಮೋಷ್ನಲಿ ಸೈಲೆಂಟ್ ಆಗಿದ್ದೀರಾ, ಸ್ವಲ್ಪ ದೂರ ಉಳಿತಾ ಇದ್ದೀರಾ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ ಅವ್ರು ಬರ್ತಾರಾ ಇಲ್ವಾ, ಇವತ್ತೇನು ಡಿಸೈಡ್ ಮಾಡ್ತಾರೆ, ಇವತ್ತು ಎಫರ್ಟ್ ಹಾಕ್ತಾರಾ ಇಲ್ವಾ. ನೀವು ಈಗ ಅಬ್ಸರ್ವ್ ಮೋಡ್ನಲ್ಲಿ ಇದ್ದೀರಾ. ಅವರನ್ನು ಮರ್ತಿದ್ದೀರಾ ಅಂತಲ್ಲ, ಅವರ ನೆನಪಾಗ್ತಾ ಇದೆ, ಅವರನ್ನು ಕಾಯ್ತಾ ಇದ್ದೀರಾ, ಬಟ್ ಸೈಲೆಂಟ್ ಆಗಿದ್ದೀರಾ. ಹಿಂದೆ ನೀವು ಬಹಳ ಇನ್ವೆಸ್ಟ್ ಮಾಡಿದ್ದೀರಾ, ಮೆಸೇಜಸ್, ಕಾಲ್ಸ್, ಎಮೋಷನ್ಸ್, ಎಫರ್ಟ್ಸ್. ಆದರೆ ಈಗ ನೀವು ಒಂದು ಸ್ಟೆಪ್ ಹಿಂದೆ ಬಂದಿದ್ದೀರಾ. ಸೊ ಈಗ ಬ್ಯಾಲೆನ್ಸ್ ಬೇಕು ನಿಮಗೆ. ಈ ವೇಟಿಂಗ್ ಫೇಸ್ ಅಂದರೆ ಪನಿಷ್ಮೆಂಟ್ ಅಲ್ಲ, ಇದು ಕ್ಲಾರಿಟಿ ಬರ್ತಾ ಇರುವಂತಹ ಸ್ಟೇಜ್. ನೀವೀಗ ಎಮೋಷ್ನಲಿ ಸ್ಟ್ರಾಂಗ್ ಆಗುವ ಪ್ರೊಸೆಸ್ನಲ್ಲಿ ಇದ್ದೀರಾ. ಈಗೋ ಬ್ರೇಕ್ ಎನರ್ಜಿ, ರಿಯಾಲಿಟಿ ಚೆಕ್ ಎನರ್ಜಿ. ಈ ಹಿಂದೆ ಈ ವ್ಯಕ್ತಿಗೆ ಒಂದು ಸ್ಟ್ರಾಂಗ್ ಈಗೋ ಲೇಯರ್ ಇತ್ತು. ಮೊದಲೆಲ್ಲ ಅವರು ಈಗೋಯಿಂದ ಯಾವ ರೀತಿ ಥಿಂಕ್ ಮಾಡ್ತಾಯಿದ್ರು ಅಂದರೆ, ನಾನು ಈ ರಿಲೇಷನ್ಶಿಪ್ಪಿಂದ ಹೋದರೆ ಅವರು ಮೂವ್ ಆನ್ ಆಗೋದಕ್ಕೆ ಆಗೋದಿಲ್ಲ, ನಾನು ಅವರಿಗೆ ತುಂಬ ಇಂಪಾರ್ಟೆಂಟ್, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಪನ್ನು ಅಂತ ಅವರ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೆ ಸ್ಲೋಲಿ ರಿಯಾಲಿಟಿ ಚೇಂಜ್ ಆಗ್ತಾ ಇದೆ. ಯಾಕೆಂದರೆ ಅವ್ರೀಗ ಏನು ನೋಡ್ತಾ ಇದ್ದಾರೆ ಅಂದರೆ, ನೀವು ಎಮೋಷ್ನಲಿ ಸೈಲೆಂಟ್ ಆಗಿದ್ದೀರಾ, ನೀವು ಸ್ಲೋಲಿ ಸೆಲ್ಫ್ ರೆಸ್ಪೆಕ್ಟ್ ಕಡೆಗೆ ಹೋಗ್ತಾ ಇದ್ದೀರಾ, ನೀವು ಹಿಂದೆ ಇದ್ದ ಹಾಗೆ ಅವೈಲಬಲ್ ಇಲ್ಲ. ಇದು ಅವರ ಈಗೋಗೆ ಶಾಕ್ ಕೊಡ್ತಾ ಇದೆ. ಈಗ ಅವರಿಗೆ ಸ್ಲೋಲಿ ರಿಯಲೈಸೇಷನ್ ಬರ್ತಾ ಇದೆ, ನಾನು ತಪ್ಪು ಮಾಡಿದೆ, ನಾನು ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ತುಂಬ ಓವರ್ ಕಾನ್ಫಿಡೆಂಟ್ ಆಗಿದೆ. ಇದು ಸಿಂಪಲ್ ರಿಗ್ರೆಟ್ ಅಲ್ಲ, ಈಗೋ ಬ್ರೇಕ್ ಆಗ್ತಾ ಇದೆ. ಅವರು ಅವರ ಓನ್ ಆ್ಯಕ್ಷನ್ಸ್ ಬಗ್ಗೆ ರಿಯಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೀಗ ಲೈಫ್ ಒಂದು ಮಿರರ್ ಥರ ಆಗಿದೆ. ಅವರು ಹಿಂದೆ ಮಾಡಿದ್ದು ಈಗ ಅವರಿಗೆ ತಿರುಗಿ ಅರ್ಥ ಆಗ್ತಾ ಇದೆ. ಹಳೆಯ ಸೈಕಲ್ ಮುಗಿತಾ ಇರುವಂಥ ಎನರ್ಜಿ, ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಅವರ ಈಗೋ ಸ್ಲೋಲಿ ಬ್ರೇಕ್ ಆಗ್ತಾ ಇರುವಂಥ ಎನರ್ಜಿ, ರಿಯಾಲಿಟಿ ಅವರಿಗೆ ಕ್ಲಿಯರ್ ಆಗ್ತಾ ಇದೆ, ಹೊಸ ಸ್ಟಾರ್ಟ್ ಪಾಸಿಬಲ್ ಇರುವಂತಹ ಎನರ್ಜಿ. ಆದರೆ ಇದು ಆಟೋಮೆಟಿಕ್ ಮಿರಾಕಲ್ ಅಲ್ಲ, ಇದು ಇಬ್ಬರ ನಡುವೆ ಮೆಚ್ಯೂರಿಟಿ, ಕಮ್ಯುನಿಕೇಷನ್ ಮೇಲೆ ಡಿಪೆಂಡ್ ಆಗಿರುವಂತಹ ಎನರ್ಜಿ ಇದೆ. ಒಳಗಿನ ವೀಕ್ನೆಸ್ ಮತ್ತು ಭಯದ ಎನರ್ಜಿ, ಈ ವ್ಯಕ್ತಿ ಹೊರಗಡೆಯಿಂದ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೋದು, ಅವ್ರಿಗೇನೂ ಆಗಿಲ್ಲ ಅನ್ನೋ ಹಾಗೆ ವರ್ತನೆ ಮಾಡ್ಬೋದು, ತುಂಬ ಕಾನ್ಫಿಡೆಂಟ್ ಇದ್ದಾರೆ ಅಂತ ತೋರಿಸ್ಕೊಳ್ಬಹುದು. ಆದರೆ ನಿಜವಾಗ್ಲೂ ಅವರ ಮನಸ್ಸಿನ ಒಳಗಡೆ ಏನು ನಡೀತಾ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ, ಕೆಲವೊಂದು ಸಲ ಮೆಸೇಜ್ ಮಾಡಬೇಕು ಅನ್ನೋ ಆಸೆ ಕೂಡ ಬರುತ್ತೆ. ಆದರೆ ಅದೇ ಸಮಯದಲ್ಲಿ ದೊಡ್ಡ ಭಯ ಅವರನ್ನು ತಡೀತಾ ಇದೆ. ಅವರ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ. ನಾನು ಮೆಸೇಜ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಾರಾ, ಅವರು ನನ್ನನ್ನು ಸಂಪೂರ್ಣವಾಗಿ ಮರ್ತಿರಬಹುದಾ, ನಾನು ಹೋದ್ಮೇಲೆ ಅವರ ಲೈಫ್ನಲ್ಲಿ ಏನು ಆಗಿರ್ಬೋದು, ಅವ್ರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾನು ಯಾವ ರೀತಿ ಹ್ಯಾಂಡಲ್ ಮಾಡೋದು. ಈ ಪ್ರಶ್ನೆಗಳೇ ಅವರನ್ನು ಹಿಂದಕ್ಕೆ ತಳ್ತಾ ಇದೆ. ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ. ಆದರೆ ಕೆಲ ಸಂದರ್ಭಗಳಲ್ಲಿ ಬರದೇ ಇರೋದಕ್ಕೆ ಕಾರಣ ಪ್ರೀತಿ ಇಲ್ಲ ಅನ್ನೋದಲ್ಲ, ಭಯ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಸ್ಟಕ್ ಆಗಿರುವ ಸಿಚುವೇಶನ್ ಕೂಡ ಕಾರಣ ಆಗಿರುತ್ತೆ. ಸೊ ಈ ವ್ಯಕ್ತಿ ಈಗ ಆ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಿಮ್ಮನ್ನು ಕಳ್ಕೊಳ್ಳುವ ಭಯ ಕೂಡ ಇದೆ, ನಿಮ್ಮ ಮುಂದೆ ಅವರ ತಪ್ಪುಗಳನ್ನು ಒಪ್ಕೊಳ್ಳುವ ಭಯ ಕೂಡ ಇದೆ. ಯಾಕೆಂದರೆ ಒಂದು ಸಲ ಅವರ ಈಗೋಗಾಗಿ ನಿಮ್ಮನ್ನು ದೂರ ಮಾಡಿದ ವ್ಯಕ್ತಿ ಈಗ ಅದೇ ವ್ಯಕ್ತಿಯ ಮುಂದೆ ಹೋಗಿ ನಾನು ತಪ್ಪು ಮಾಡಿದೆ ಅನ್ನೋದು ಸುಲಭ ಅಲ್ಲ ಅಲ್ವಾ. ಸೊ ಆ ಎನರ್ಜಿಯಲ್ಲಿದ್ದಾರೆ. ಇಷ್ಟು ದಿನ ಅವರನ್ನು ಹಿಂದೆ ತಳ್ತಾ ಇದ್ದ ಭಯಕ್ಕಿಂತ ಈಗ ನಿಮ್ಮನ್ನು ಕಳ್ಕೊಳ್ಳುವ ಭಯ ದೊಡ್ಡದಾಗ್ತಾ ಇದೆ. ಸೊ ಆ ಕಾರಣಕ್ಕೆ ನಿಧಾನವಾಗಿ ಕೂಡ ಅವ್ರಿಗೆ ಧೈರ್ಯ ಅನ್ನೋದು ಬರ್ತಾ ಇದೆ. ಹಳೆಯ ಪ್ಯಾಟ್ರನ್ ಎಂಡ್ ಆಗುವಂತಹ ಎನರ್ಜಿ. ಈ ಹಿಂದೆ ಏನಾಗ್ತಾ ಇತ್ತು ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಇವರು ಸ್ವಲ್ಪ ದಿನ ಚೆನ್ನಾಗಿ ಮಾತಾಡೋದು, ನಂತರ ಸಡನ್ಲಿ ಡಿಸಪಿಯರ್ ಆಗೋದು, ಮತ್ತೆ ಕೆಲವು ವಾರಗಳ ನಂತರ ಮತ್ತೆ ಬರೋದು, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ದೂರ ಹೋಗೋದು. ಇದೇ ಸೈಕಲ್ ರಿಪೀಟ್ ಆಗ್ತಾ ಇತ್ತು. ನೀವು ಕೂಡ ಒಂದು ಟೈಮ್ನ ನಂತರ ತುಂಬ ಬೇಸರಕ್ಕೆ ಹೋಗಿದ್ರಿ. ಯಾಕೆಂದರೆ ಯಾವಾಗಲೂ ಅದೇ ಕತೆ. ಒಂದು ಸಲ ಹೋಪ್ ಕೊಡೋದು, ಆಮೇಲೆ ಪೇಯ್ನ್ ಕೊಡೋದು, ಒಂದು ಸಲ ಹತ್ತಿರ ಬರೋದು, ಮತ್ತೆ ದೂರ ಹೋಗೋದು. ಇದರಿಂದ ರಿಲೇಷನ್ಶಿಪ್ ಮುಂದೆ ಹೋಗಲೇ ಇಲ್ಲ, ಕೇವಲ ಒಂದು ಸೈಕಲ್ ಒಳಗಡೆ ಸುತ್ತುತ್ತಾ ಇತ್ತು. ಆದರೆ ಈಗ ಎನರ್ಜಿಯ ಪ್ರಕಾರ ಈ ಹಳೆಯ ಪ್ಯಾಟ್ರನ್ ಎಂಡ್ ಆಗುವ ಎನರ್ಜಿಯಲ್ಲಿದೆ. ಈ ವ್ಯಕ್ತಿಗೆ ಈಗ ಅರ್ಥ ಆಗ್ತಾ ಇದೆ, ಇದೇ ರೀತಿ ಮುಂದುವರೆದ್ರೆ ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಅಂತ. ಹಿಂದೆ ಅವರು ಸಿಚುವೇಶನನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಆದರೆ ಈಗ
ಅವರ ಮನಸ್ಸಿಗೆ ಅರ್ಥ ಆಗ್ತಾ ಇದೆ. ಈಗ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಹಳೆಯ ಮಿಸ್ಟೇಕ್ಸ್ ರಿಪೀಟ್ ಮಾಡದೆ ಹೊಸ ರೀತಿಯಲ್ಲಿ ರಿಲೇಷನ್ಶಿಪ್ ಮುಂದುವರಿಯುವಂತಹ ಎನರ್ಜಿ, ಹೋಪ್, ಭರವಸೆಯ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಒಂದು ಹೋಪ್ ಇದೆ. ತುಂಬ ಜನರಿಗೆ ಅನಿಸ್ತಾ ಇರಬಹುದು ಎಲ್ಲ ಮುಗ್ದೋಯ್ತು, ಅವ್ರು ಮತ್ತೆ ಬರಲ್ಲ, ಇದು ಈಗ ಸಾಧ್ಯ ಇಲ್ಲ ಅಂತ. ಬಟ್ ಎನರ್ಜಿ ಪ್ರಕಾರ ರಿಲೇಷನ್ಶಿಪ್ಪಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಕಡಿಮೆ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಮಾತುಕತೆ ನಿಂತಿರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು. ಬಟ್ ಫೀಲಿಂಗ್ಸ್ಗಳು, ಭಾವನೆಗಳು ಸಂಪೂರ್ಣವಾಗಿ ನಿಂತಿಲ್ಲ. ಈ ವ್ಯಕ್ತಿ ಇನ್ನೂ ಸಂಪೂರ್ಣವಾಗಿ ಗಿವ್ ಅಪ್ ಮಾಡಿಲ್ಲ. ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಒಂದು ಪ್ರಶ್ನೆ ಇದೆ, ಒಂದು ಅವಕಾಶ ಸಿಕ್ಕಿದ್ರೆ ನಾನು ಇದನ್ನು ಸರಿ ಮಾಡಬಹುದಾ? ಅದೇ ಹೋಪ್ ಎನರ್ಜಿ. ಮತ್ತೆ ನಿಮ್ಮ ಒಳಗೆ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಉತ್ತರ ಬೇಕು ಅನ್ನೋ ಭಾವನೆ ಇದೆ. ನಿಮಗೂ ಕೂಡ ಫೀಲಿಂಗ್ಸ್ ಇದೆ, ಎಲ್ಲದಕ್ಕೂ ಉತ್ತರ ಬೇಕು ಅನ್ನೋ ಫೀಲಿಂಗ್ ಇದೆ. ಯಾಕೆಂದರೆ ಸಂಪೂರ್ಣವಾಗಿ ಎನರ್ಜಿ ಪ್ರಕಾರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಆದರೆ ಇಲ್ಲಿ ಇನ್ನೂ ಕ್ಲೋಸರ್ ಅಥವಾ ಕಂಟಿನ್ಯೂಷನ್, ಇವೆರಡರಲ್ಲಿ ಒಂದರ ಕಡೆಗೆ ಹೋಗುವ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಸ್ಟಾರ್ಟ್ ಎನರ್ಜಿ ಇದೆ. ಆದರೆ ಇದು ಕೇವಲ ಹೋಪ್ ಇರೋದ್ರಿಂದ ಸಾಕಾಗೋದಿಲ್ಲ. ಹೋಪ್ ಜೊತೆ ಆ್ಯಕ್ಷನ್ ಬೇಕು, ಆ್ಯಕ್ಷನ್ ಜೊತೆ ಹಾನೆಸ್ಟಿ ಬೇಕು, ಹಾನೆಸ್ಟಿ ಜೊತೆ ಮೆಚ್ಯೂರಿಟಿ ಕೂಡ ಬೇಕು. ಅದಿದ್ದರೆ ಮಾತ್ರ ಈ ರಿಲೇಷನ್ಶಿಪ್ ಮುಂದಿನ ಹಂತಕ್ಕೆ ಹೋಗುವ ಎನರ್ಜಿಯಲ್ಲಿದೆ. ಈ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋ ಭಯದಲ್ಲಿದ್ದಾರೆ. ಹಳೆಯ ತಪ್ಪುಗಳು ಮತ್ತು ಹಳೆಯ ಪ್ಯಾಟ್ರನ್ಸ್ ಈಗ ಎಂಡ್ ಆಗುವ ಎನರ್ಜಿಯಲ್ಲಿದೆ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಹೋಪ್ ಉಳ್ಕೊಂಡಿದೆ. ಆದರೆ ಈ ಸಲ ರಿಲೇಷನ್ಶಿಪ್ ಉಳಿಬೇಕಾದ್ರೆ ಹಳೆಯ ರೀತಿಯಲ್ಲಿ ಅಲ್ಲ, ನಿಜವಾದ ಪ್ರಯತ್ನ ಮತ್ತು ಕ್ಲಾರಿಟಿ ಬೇಕಾಗುತ್ತೆ. ಇದು ಕೇವಲ ಮರಳಿ ಬರುವಂತಹ ಕಥೆ ಅಲ್ಲ, ಇದು ಬದಲಾವಣೆ ಆಗುವಂತಹ ಸ್ಟೇಜ್ನಲ್ಲಿದೆ. ಆ ಬದಲಾವಣೆ ನಿಜವಾಗಿದ್ದರೆ ಮಾತ್ರ ಹೊಸ ಅಧ್ಯಾಯ ಅನ್ನೋದು ಶುರುವಾಗುವ ಎನರ್ಜಿ ಕಾಣ್ತಾ ಇದೆ. ಲೋನ್ಲಿನೆಸ್ ಎನರ್ಜಿ, ಎಮೋಷ್ನಲ್ ಆಗಿ ಡೌನ್ ಆಗ್ತಾ ಇರುವಂಥ ಎನರ್ಜಿ. ಈ ವ್ಯಕ್ತಿ ಈಗ ಹೊರಗಿನಿಂದ ಯಾವುದೇ ರೀತಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಿನಿಂದ ತುಂಬ ಒಂಟಿತನದಲ್ಲಿದ್ದಾರೆ. ಜನರ ಮಧ್ಯೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ನಗ್ನಗ್ತಾ ಇರಬಹುದು, ಮಾತಾಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯಾಗಿರುವ ಹಾಗೆ ಕಾಣಿಸ್ಕೊಳ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಖಾಲಿತನ ಇದೆ. ಯಾಕೆಂದರೆ ಕೆಲವು ಭಾವನೆಗಳನ್ನು ಎಲ್ಲರಿಗೂ ಕೂಡ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ನೋವುಗಳನ್ನು ಸ್ನೇಹಿತರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವು ಪಶ್ಚಾತ್ತಾಪಗಳನ್ನು ಫ್ಯಾಮಿಲಿಯವ್ರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಈ ವ್ಯಕ್ತಿ ಕೂಡ ಅವರ ಮನಸ್ಸಿನಲ್ಲಿ ತುಂಬ ವಿಷಯಗಳನ್ನು ಇಟ್ಕೊಂಡಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಬಗ್ಗೆ ಇರುವ ಯೋಚನೆಗಳು, ಮಾಡಿದ ತಪ್ಪುಗಳ ಬಗ್ಗೆ ಇರುವ ಪಶ್ಚಾತ್ತಾಪ, ನಿಮ್ಮನ್ನು ಕಳೆದುಕೊಳ್ಳುವ ಭಯ, ಮತ್ತು ನಿಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋ ಆಸೆ, ಇದೆಲ್ಲ ಅವರ ಮನಸ್ಸಿನೊಳಗಡೆ ನಡೀತಾ ಇದೆ. ಆದರೆ ಅವರು ಇದನ್ನು ಯಾರ ಜೊತೆಗೂ ಸಂಪೂರ್ಣವಾಗಿ ಹಂಚ್ಕೊಳ್ಳೋದಕ್ಕೆ, ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸಲ ನೈಟ್ ಮಲಗುವಾಗ ಎಲ್ಲರೂ ಮಲಗಿದ ಮೇಲೆ ಅಥವಾ ಮನಸ್ಸು ತುಂಬ ಕಾಮ್ ಆದಾಗ ನಿಮ್ಮ ನೆನಪುಗಳು ಹೆಚ್ಚಾಗಿ ಬರ್ತಾ ಇದೆ. ಆ ಟೈಮ್ನಲ್ಲಿ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ನಾನು ನಿಜವಾಗ್ಲೂ ಈ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ ಅಂತ. ಮೊದಲಿನಂತೆ ಈಗ ಅವರು ರಿಲೇಷನ್ಶಿಪ್ಪನ್ನು ಕ್ಯಾಶುವಲ್ ಆಗಿ ನೋಡ್ತಾ ಇಲ್ಲ. ಹಿಂದೆ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ, ಆದರೆ ಈಗ ಅವರ ಯೋಚನೆಗಳು ಬದಲಾಗ್ತಾ ಇದೆ. ಈಗ ಅವರು ನಿಮ್ಮ ಜೊತೆ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ, ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸೀರಿಯಸ್ ಕಮಿಟ್ಮೆಂಟ್ ಆಗಿರಬಹುದು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರ್ಬೋದು, ಈ ರೀತಿಯ ಯೋಚನೆಗಳಾಗಿ ಕಾಣಿಸ್ಬೋದು. ಯಾಕೆಂದರೆ ಈಗ ಅವರಿಗೆ ಅಟ್ರಾಕ್ಷನ್ ಮಾತ್ರ ಕಾಣ್ತಾ ಇಲ್ಲ, ಈಗ ಅವರಿಗೆ ಸೆಕ್ಯೂರಿಟಿ, ಪೀಸ್, ರಿಯಲ್ ಕನೆಕ್ಷನ್, ವ್ಯಾಲ್ಯೂ ಅನ್ನೋದು ಅರ್ಥ ಆಗ್ತಾ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಯಾಕೆಂದರೆ ಇಲ್ಲಿ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಎಫರ್ಟ್ ನೀವು ಆಗ್ತಾ ಇದ್ರಿ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ. ನೀವೇ ಮೆಸೇಜ್ ಮಾಡ್ತಾ ಇದ್ರಿ, ನೀವೇ ಕೇರ್ ತೋರಿಸ್ತಾ ಇದ್ರಿ, ನೀವೇ ಕಾಂಪ್ರಮೈಸ್ ಮಾಡ್ತಾ ಇದ್ರಿ, ನೀವು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಅವರು ಆ ಎಲ್ಲವನ್ನು ನಾರ್ಮಲ್ ಆಗಿ ತಗೊಂಡಿರ್ಬೋದು. ಕೆಲವೊಮ್ಮೆ ನಾವು ತುಂಬ ಹತ್ತಿರದವರಿಗಾಗಿ ನಿರಂತರವಾಗಿ ಎಫರ್ಟ್ ಆಗ್ತಾ ಇದ್ದರೆ ಅದರ ವ್ಯಾಲ್ಯೂ ತಕ್ಷಣ ಅರ್ಥ ಆಗೋದಿಲ್ಲ. ಆದರೆ ಆ ವ್ಯಕ್ತಿ ದೂರ ಆದಾಗ ಮಾತ್ರ ಅದರ ಮಹತ್ವ ಗೊತ್ತಾಗುತ್ತೆ. ಈಗ ಅದೇ ಅವರಿಗೆ ರಿಯಲೈಸೇಷನ್ ಬರ್ತಾ ಇದೆ. ಅವರೀಗ ಯೋಚನೆ ಮಾಡ್ತಾ ಇದ್ದಾರೆ, ನಾನು ರಿಲೇಷನ್ಶಿಪ್ಗೆ ಏನು ಕೊಟ್ಟೆ, ನಾನು ಯಾವ ಎಫರ್ಟ್ ಹಾಕ್ತೆ, ಅವರು ಎಷ್ಟೆಲ್ಲ ಎಫರ್ಟ್ ಹಾಕಿದ್ರು, ಈ ಪ್ರಶ್ನೆಗಳು ಅವರ ಮನಸ್ಸಿನ ಒಳಗಡೆ ಶುರು ಆಗ್ತಾ ಇದೆ. ಸೊ ಈಗ ಒಂದು ಹೊಸ ಮೈಂಡ್ ಸೆಟ್ ಬರ್ತಾ ಇದೆ, ಈ ಸಲ ನಾನು ಕೂಡ ಎಫರ್ಟ್ ಹಾಕಬೇಕು. ಇದು ಕೇವಲ ಮಾತಿನ ಮಟ್ಟದಲ್ಲಿ ಅಲ್ಲ, ಅವರ ಮನಸ್ಸಿನಲ್ಲಿ ಈಗ ರಿಲೇಷನ್ಶಿಪ್ಪನ್ನು ಒಂದು ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅಂದರೆ ಒಬ್ಬರು ಮಾತ್ರ ಎಫರ್ಟ್ ಹಾಕಿದ್ರೆ ರಿಲೇಷನ್ಶಿಪ್ ನಡೆಯಲ್ಲ, ಒಬ್ಬರು ಮಾತ್ರ ಸ್ಯಾಕ್ರಿಫೈಸ್ ಮಾಡಿದ್ರೆ ರಿಲೇಷನ್ಶಿಪ್ ಉಳಿಯಲ್ಲ. ಇಬ್ಬರು ಈಕ್ವಲಿ ಇನ್ವೆಸ್ಟ್ ಮಾಡಬೇಕು, ಎಫರ್ಟ್ ಹಾಕಬೇಕು. ಈ ಅರಿವು ಬಂದಿರೋದು ತುಂಬ ದೊಡ್ಡ ಬದಲಾವಣೆ.
ಕಮ್ಯುನಿಕೇಷನ್ ಕ್ಲಿಯರಿಂಗ್ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಏನು ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರುವ ಸಾಧ್ಯತೆ ತುಂಬ ಇದೆ. ತುಂಬ ಸಲ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡೋದಕ್ಕೆ ಕಾರಣ ಪ್ರೀತಿ ಇಲ್ಲ ಅನ್ನೋದಲ್ಲ, ಮಾತಾಡದೇ ಇರೋದು. ಒಬ್ಬರು ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ, ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಿಜವಾದ ಮಾತುಕತೆ ಮಧ್ಯದಲ್ಲಿ ಏನು ನಡಿಬೇಕಿತ್ತು ಆ ಮಾತುಕತೆ ನಡೆದೇ ಇರೋದಿಲ್ಲ. ಸೊ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ದೊಡ್ಡ ಕಾರಣ ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಕೂಡ ಅದೇ ಎನರ್ಜಿ ಇದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಉಳಿದಿರಬಹುದು. ಅಂದರೆ ನೀವು ಯಾಕೆ ಆ ರೀತಿ ಮಾಡಿದ್ರಿ ಅಂತ ಅವ್ರು ಯೋಚನೆ ಮಾಡಿದ್ರೆ, ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ನೀವು ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ರಿ ಅಂತ ಅವರಿಗೆ ಅರ್ಥ ಆಗದೆ ಇರ್ಬೋದು. ಈ ಪ್ರಶ್ನೆಗಳು ಇನ್ನೂ ಕ್ಲಿಯರ್ ಆಗಿಲ್ಲ. ಅದಕ್ಕಾಗಿ ಇಲ್ಲಿ ಕಮ್ಯುನಿಕೇಷನ್ ಎನರ್ಜಿ ತುಂಬ ಗ್ಯಾಪಲ್ಲೇ ಇರ್ಬೋದು. ಸೊ ಹಾನೆಸ್ಟ್ ಕಾನ್ವರ್ಜೇಷನ್ ತುಂಬ ತಿಂಗಳುಗಳ ನಂತರ ಕ್ಲಿಯರ್ ಮಾಡಬಹುದು. ಒಂದು ಸಮಾಧಾನದ ಮಾತುಕತೆ ನೂರಾರು ಓವರ್ ಥಿಂಕಿಂಗನ್ನು ಕಡಿಮೆ ಮಾಡುವ ಪವರ್ಫುಲ್ ಟೂಲ್ ಆಗಿರುತ್ತೆ. ಯಾಕೆಂದರೆ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡೋದು ಸೈಲೆನ್ಸ್ ಅಲ್ಲ, ನಿಜವಾದ ಮಾತು, ನಿಜವಾದ ಫೀಲಿಂಗ್ಸ್, ನಿಜವಾದ ಎಕ್ಸ್ಪ್ಲನೇಷನ್. ಈ ವ್ಯಕ್ತಿ ಕೂಡ ಅದೇ ಹಂತಕ್ಕೆ ಬರ್ತಾ ಇದ್ದಾರೆ. ಮೊದಲಿನ ರೀತಿ ಅವಾಯ್ಡ್ ಮಾಡೋದರ ಬದಲು ಮಾತಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಅವರಿಗೂ ಕೂಡ ಈಗ ಅರ್ಥ ಆಗ್ತಾ ಇದೆ, ಮಾತಾಡದೇ ಇದ್ದರೆ ಈ ರಿಲೇಷನ್ಶಿಪ್ ಉಳಿಯೋದಿಲ್ಲ ಅನ್ನೋ ರಿಯಾಲಿಟಿ ಅವರಿಗೆ ಅರ್ಥ ಆಗ್ತಾ ಇದೆ. ಈ ವ್ಯಕ್ತಿ ಈಗ ಮನಸ್ಸಿನ ಒಳಗಿನಿಂದ ತುಂಬ ಒಂಟಿತನ ಅನುಭವಿಸ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ, ನಿಮ್ಮ ಪ್ರಯತ್ನಗಳ ಅರ್ಥ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋದಕ್ಕೆ ಒಂದು ಹಾನೆಸ್ಟ್ ಕಮ್ಯುನಿಕೇಷನ್ ಅಗತ್ಯ ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಎನರ್ಜಿ ಕೇವಲ ಮತ್ತೆ ವಾಪಸ್ ಬರೋದರ ಬಗ್ಗೆ ಅಲ್ಲ, ಇದು ರಿಲೇಷನ್ಶಿಪ್ಪನ್ನು ಮೊದಲಿಗಿಂತ ಹೆಚ್ಚು ಮೆಚೂರಾಗಿ ಕಟ್ಟುವ ಅವಕಾಶದ ಬಗ್ಗೆ ಇದೆ. ಕಮ್ಯುನಿಕೇಷನ್ ಎನರ್ಜಿ, ಸಡನ್ ಕಾಂಟ್ಯಾಕ್ಟ್ ಎನರ್ಜಿ, ಎಮೋಷ್ನಲ್ ರಿಲೀಸ್ ಎನರ್ಜಿ. ತುಂಬ ಟೈಮ್ನಿಂದ ಹೊತ್ತಿಳಿದ ಭಾವನೆಗಳು ಹೊರಗಡೆ ಬರೋದಕ್ಕೆ ಸಿದ್ಧ ಆಗಿರುವಂತಹ ಎನರ್ಜಿ. ಈ ವ್ಯಕ್ತಿ ತುಂಬ ದಿನಗಳಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಹೇಳಬೇಕಾದ ಮಾತುಗಳಿದೆ, ಕೇಳಬೇಕಾದ ಪ್ರಶ್ನೆಗಳಿದೆ. ಆದರೆ ಇಷ್ಟು ದಿನ ಅದನ್ನು ಅವರು ತನ್ನೊಳಗೆ ಬಚ್ಚಿಟ್ಕೊಂಡಿದ್ರು. ಆದರೆ ಈಗ ಆ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಇದೆ. ಸೊ ಸಡನ್ನಾಗಿ ಒಂದು ಮೆಸೇಜ್ ಬರುವ ಚಾನ್ಸಸ್ ಇದೆ, ಒಂದು ಕಾಲ್ ಬರಬಹುದು, ಅಥವಾ ನೀವು ನಿರೀಕ್ಷಿಸಿದ ಸಮಯದಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ಇದು ಎಲ್ರಿಗೂ 100% ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎನರ್ಜಿ ಪ್ರಕಾರ ಅವರ ಮನಸ್ಸಿನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಅವರನ್ನು ತಡೆ ಹಿಡಿತಾ ಇದ್ದ ಭಯಕ್ಕಿಂತ ಈಗ ನಿಮ್ಮನ್ನು ಕಳ್ಕೊಳ್ಳುವ ಭಯ ಜಾಸ್ತಿ ಆಗ್ತಾ ಇದೆ. ಸೊ ಅವರ ಆ ಭಯ ಅವರನ್ನು ಆ್ಯಕ್ಷನ್ ಕಡೆಗೆ ತಳ್ತಾ ಇದೆ. ಈ ವ್ಯಕ್ತಿ ಕ್ಯಾಶುವಲ್ ಆಗಿ ಅಥವಾ ಕೂಲ್ ಆಗಿ ಬರುವ ಎನರ್ಜಿಯಲ್ಲಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನ ಒಳಗಡೆ ತುಂಬ ಹೆವಿನೆಸ್ ಇದೆ, ತುಂಬ ಭಾರ ಇದೆ, ತುಂಬ ದಿನಗಳಿಂದ ಹೇಳದೆ ಉಳಿಸ್ಕೊಂಡಿರುವ ಮಾತುಗಳಿದೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಎಮೋಷ್ನಲ್ ಆಗಿರುವಂತಹ ಎನರ್ಜಿ. ಕೆಲವೊಮ್ಮೆ ಅವರ ಧ್ವನಿಯಲ್ಲಿ ನೋವು ಕಾಣ್ಬೋದು, ಕೆಲವೊಮ್ಮೆ ಅವರ ತಪ್ಪುಗಳ ಬಗ್ಗೆ ಅವರು ಮಾತಾಡ್ಬೋದು, ಕೆಲವೊಮ್ಮೆ ಅವರು ನಿಮ್ಮ ಪ್ರತಿಕ್ರಿಯೆಗೆ ಹೆದರ್ತಾ ಮಾತಾಡ್ಬೋದು. ಅವರ ಮನಸ್ಸಿನ ಒಳಗಿನ ಭಾವನೆಗಳು ಈಗ ಮರೆಮಾಚೋದಕ್ಕೆ ಕಷ್ಟ ಆಗ್ತಾ ಇರುವಂತಹ ಎನರ್ಜಿ. ಎಮೋಷ್ನಲ್ ಸ್ಟೇಟ್ ಎನರ್ಜಿ. ಈ ವ್ಯಕ್ತಿ ಈಗ ಹೊರಗಿನಿಂದ ನಾರ್ಮಲ್ ಆಗಿ ಕಾಣ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ವಿಷಯಗಳನ್ನು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಒಂಟಿತನದ ಭಾವನೆ, ಒಂದು ಲೋನ್ಲಿನೆಸ್ ಫೀಲಿಂಗ್ ತುಂಬ ಜಾಸ್ತಿ ಆಗಿದೆ. ಹಿಂದೆ ನಿಮ್ಮ ಪ್ರೆಸೆನ್ಸ್ ಅವರಿಗೆ ನಾರ್ಮಲ್ ಆಗಿ ಕಾಣಿಸಿರ್ಬೋದು, ಆದರೆ ನೀವು ದೂರ ಆದ ನಂತರ ಮಾತ್ರ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವೊಂದು ಸಲ ಜನರು ಅವರ ಹತ್ರ ಇರುವ ವ್ಯಕ್ತಿಯ ವ್ಯಾಲ್ಯೂವನ್ನು ಅವ್ರು ಇರುವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ, ಆ ವ್ಯಕ್ತಿ ದೂರ ಹೋದ ನಂತರ ಅರ್ಥಕೊಳ್ತಾರೆ. ಇಲ್ಲಿ ಅದೇ ಎನರ್ಜಿ ಇದೆ. ಪಶ್ಚಾತ್ತಾಪ. ಈ ವ್ಯಕ್ತಿ ಹಳೆಯ ನಿರ್ಧಾರಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕೆಲವು ಸಂದರ್ಭಗಳು ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಆ ರೀತಿ ನಾನು ಮಾಡಬಾರ್ದಿತ್ತು, ಆ ದಿನ ನಾನು ಆ ಮಾತು ಹೇಳಬಾರ್ದಿತ್ತು, ಅವರ ಫೀಲಿಂಗ್ಸನ್ನು ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು. ಈ ರೀತಿಯ ರಿಗ್ರೆಟ್ ಅವರ ಮನಸ್ಸಿನಲ್ಲಿ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ರಿಗ್ರೆಟ್ ಮತ್ತು ಗಿಲ್ಟ್ ಎರಡೂ ಒಂದೇ ಅಲ್ಲ. ರಿಗ್ರೆಟ್ ಅಂದರೆ ತಪ್ಪಾಯಿತು ಅನ್ನೋ ಭಾವನೆ, ಆದರೆ ಗಿಲ್ಟ್ ಅಂದರೆ ಆ ತಪ್ಪಿಗೆ ನಾನೇ ಕಾರಣ ಅನ್ನೋ ಭಾವನೆ. ಸೊ ಈ ವ್ಯಕ್ತಿ ಆ ಎನರ್ಜಿಯಲ್ಲಿದ್ದಾರೆ. ಅವರ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಅವರಿಗೆ ಒಂದು ರಿಯಲೈಸೇಷನ್ ಬರ್ತಾ ಇದೆ, ನಾನು ಈ ವ್ಯಕ್ತಿಯನ್ನು ನನ್ನ ಲೈಫ್ನಲ್ಲಿ ಕಳ್ಕೊಳ್ತೀನಿನೋ ಅನ್ನೋ ಭಯ. ಬಟ್ ಅವರು ಹೆದರ್ತಾ ಇದ್ದಾರೆ. ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಅಂದರೆ ರೆಸ್ಪೆಕ್ಟ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ, ಅಟ್ರಾಕ್ಷನ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಹಿಂದಿನ ಸ್ಥಿತಿಯಲ್ಲಿ ನೋಡ್ತಾ ಇಲ್ಲ. ತುಂಬ ಅಟ್ರಾಕ್ಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಮೆಚ್ಯೂರಿಟಿ, ನಿಮ್ಮ ಕಾಮ್ನೆಸ್ ಅವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅದು ಅಲ್ಲದೆ ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ನಿಮ್ಮ ಮನಸ್ಸಿನಿಂದ ಬ್ಯೂಟಿಫುಲ್ ಆಗಿರ್ಬೋದು, ತುಂಬ ಹ್ಯಾಂಡ್ಸಮ್ ಆಗಿರಬಹುದು, ನಿಮ್ಮ ಬ್ಯೂಟಿ ಅಥವಾ ನಿಮ್ಮ ಬಿಹೇವಿಯರ್ ಇದೆಲ್ಲ ಕೂಡ ಅವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅವ್ರಿಗೆ ನೀವೀಗ
ತುಂಬ ರೆಸ್ಪೆಕ್ಟೆಡ್ ವ್ಯಕ್ತಿಯಾಗಿ ಕಾಣ್ತಾ ಇದ್ದೀರಾ. ಹಿಂದೆ ನೀವು ಅವರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು, ಆದರೆ ಈಗ ನೀವು ನಿಮ್ಮ ಲೈಫ್, ನಿಮ್ಮ ಪೀಸ್, ನಿಮ್ಮ ಗ್ರೋತ್ ಕಡೆಗೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ. ಅದೇ ನಿಮ್ಮ ವ್ಯಾಲ್ಯೂವನ್ನು ಅವರ ಕಣ್ಣಲ್ಲಿ ಇನ್ನೂ ಹೆಚ್ಚು ಮಾಡ್ತಾ ಇದೆ. ನೀವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿ ಕಾಣ್ತಾ ಇದ್ದೀರಾ. ಹಿಂದೆ ಅವ್ರು ಯೋಚನೆ ಮಾಡ್ತಾ ಇರ್ಬೋದು, ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ, ನಾನು ಎಷ್ಟೇ ಹರ್ಟ್ ಮಾಡಿದ್ರು ನನ್ನಿಂದ ದೂರ ಹೋಗೋದಿಲ್ಲ ಅಂತ. ಆದರೆ ಈಗ ಅವರು ನೋಡ್ತಾ ಇರೋದೇ ಬೇರೆ. ನೀವು ನಿಮ್ಮ ಪೀಸನ್ನು ಹುಡುಕ್ತಾ ಇದ್ದೀರಾ. ಸೊ ಇದು ಅವರಲ್ಲಿ ನಿಮ್ಮ ಬಗ್ಗೆ ಇರುವ ರೆಸ್ಪೆಕ್ಟ್ ಕೂಡ ಜಾಸ್ತಿ ಮಾಡ್ತಾ ಇದೆ. ಜೊತೆಗೆ ಭಯ ಕೂಡ ಇದೆ. ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋ ಭಯ ಇದೆ. ಅವರೀಗ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಅವರ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನಾನು ಮತ್ತೆ ಹೋದರೆ ಅವರು ನನ್ನನ್ನು ಒಪ್ಕೊಳ್ತಾರಾ, ನನ್ನ ಮಾತು ಕೇಳ್ತಾರಾ, ನಾನು ಮಾಡಿದ ತಪ್ಪುಗಳನ್ನು ಮರೆತು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರ್ತಾರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲೂ ಕೂಡ ಪಶ್ಚಾತ್ತಾಪ ಮತ್ತು ಗಿಲ್ಟ್ ಎರಡೂ ಜಾಸ್ತಿ ಆಗಿದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಅವರಲ್ಲಿದೆ. ಅವರೀಗ ನಿಮ್ಮನ್ನು ತುಂಬ ಹೆಚ್ಚು ರೆಸ್ಪೆಕ್ಟಿಂದ ನೋಡ್ತಾ ಇದ್ದಾರೆ, ಆದರೆ ನೀವು ಮತ್ತೆ ಅವರನ್ನು ಒಪ್ಕೊಳ್ತೀರಾ ಅನ್ನೋ ಆತಂಕ ಕೂಡ ಅವರ ಮನಸ್ಸಿನೊಳಗಡೆ ಇದೆ. ಈ ಎನರ್ಜಿ ಕೇವಲ ಕಾಂಟ್ಯಾಕ್ಟ್ ಬಗ್ಗೆ ಅಲ್ಲ, ಇದು ಒಬ್ಬ ವ್ಯಕ್ತಿ ಅವರ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ವ್ಯಾಲ್ಯೂವನ್ನು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿರುವ ಹಂತಕ್ಕೆ ಬಂದಿರುವ ಎನರ್ಜಿ. ಪೇಷನ್ಸ್ ಎನರ್ಜಿ, ಲಿಸ್ನಿಂಗ್ ಎನರ್ಜಿ, ಎಮೋಷ್ನಲ್ ಬ್ಯಾಲೆನ್ಸ್ ಎನರ್ಜಿ. ಸೊ ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬಂದರೆ ಅಥವಾ ಮಾತುಕತೆ ನಡೆಯುವ ಅವಕಾಶ ಸಿಕ್ಕಿದ್ರೆ ಆ ಟೈಮ್ನಲ್ಲಿ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ತುಂಬ ರಿಲೇಷನ್ಶಿಪ್ಗಳು ಪ್ರೀತಿಯ ಕೊರತೆಯಿಂದ ಎಂಡ್ ಆಗಿರೋದಿಲ್ಲ, ಅದು ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಮಾತಾಡದೇ ಇರೋ ಕಾರಣದಿಂದ ದೂರ ಆಗುತ್ತೆ. ಇಲ್ಲಿ ಅದೇ ಪರಿಸ್ಥಿತಿ ಇದೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವು ಇರ್ಬೋದು, ತುಂಬ ಪ್ರಶ್ನೆಗಳಿರ್ಬೋದು, ತುಂಬ ಬೇಸರ, ಕೋಪ, ಅಸಮಾಧಾನ ಕೂಡ ಇರ್ಬೋದು. ಅವ್ರು ಯಾಕೆ ಆ ರೀತಿ ಮಾಡಿದ್ರು, ನನಗೆ ತುಂಬ ನೋವಾಗಿತ್ತು, ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಈ ಎಲ್ಲ ಪ್ರಶ್ನೆಗಳು ಸಹಜ. ಆದರೆ ಎನರ್ಜಿಯ ಪ್ರಕಾರ ಎಲ್ಲವನ್ನು ಒಂದೇ ಸಲ ಹೊರ ಹಾಕುವ ಸಮಯ ಇದಲ್ಲ. ಯಾಕೆಂದರೆ ನೀವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಆ ವ್ಯಕ್ತಿ ಅವರ ಮನಸ್ಸಿನ ಮಾತು ಹೇಳೋದಕ್ಕೆ ಅವಕಾಶ ಸಿಗದೆ ಹೋಗ್ಬೋದು. ಕೆಲವೊಮ್ಮೆ ನಾವು ತುಂಬ ದಿನಗಳಿಂದ ಕಾಯ್ತಾ ಇದ್ದ ಉತ್ತರಗಳನ್ನು ಪಡೆಯೋದಕ್ಕೆ ಮೊದಲು ಕೇಳುವಂತಹ ಮನಸ್ಸು ಕೂಡ ಬೆಳೆಸ್ಕೊಳ್ಬೇಕು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಈಗ ಹೆಚ್ಚು ಅಗತ್ಯ ಇರೋದು ವಾದ ವಿವಾದ ಅಲ್ಲ, ಕೇಳುವ ಗುಣ. ಆ ವ್ಯಕ್ತಿ ನಿಮ್ಮ ಬಳಿಗೆ ಬಂದರೆ ಅವ್ರು ಯಾಕೆ ದೂರ ಆದರು, ಅವರ ಮನಸ್ಸಿನಲ್ಲಿ ಏನಿತ್ತು, ಅವ್ರು ಏನು ಪೇನನ್ನು ಅನುಭವಿಸಿದ್ರು, ಇದೆಲ್ಲವನ್ನು ಮೊದಲು ಕೇಳೋದಕ್ಕೆ ಪ್ರಯತ್ನ ಮಾಡಿ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಅವರ ನಿಜವಾದ ಭಾವನೆಗಳನ್ನು ಹೇಳೋದಕ್ಕೆ ವರ್ಷಗಳ ಕಾಲ ಕಾಯ್ತಾರೆ. ಅವರಿಗೆ ಆ ಅವಕಾಶ ಸಿಕ್ಕಾಗ ಅವರ ಮಾತುಗಳನ್ನು ಮಧ್ಯದಲ್ಲಿ ತಡೆದ್ರೆ ಮತ್ತೆ ಅವರು ಅವರ ಮನಸ್ಸನ್ನು ಹೈಡ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಎನರ್ಜಿಯ ಪ್ರಕಾರ ಮೊದಲು ಕೇಳಿ, ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಉತ್ತರ ಕೊಡಿ. ಕಾಮ್ ಆಗಿರುವ ಮಾತುಕತೆ ಹಲವಾರು ವರ್ಷಗಳ ತಪ್ಪು ಅರ್ಥಗಳನ್ನು ಸರಿಪಡಿಸುವಂತಹ ಶಕ್ತಿ ಇರುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಮಾತಿಗೂ ತುಂಬ ಎಮೋಷ್ನಲ್ ಆಗಿ ಪ್ರತಿಕ್ರಿಯೆ ನೀಡುವ ಅಗತ್ಯ ಇಲ್ಲ. ಕಾಮ್ ಆಗಿ ಕೇಳೋದು, ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳೋದು ಹೆಚ್ಚು ಫಲ ನೀಡ್ಬೋದು. ಯಾಕೆಂದರೆ ಕೆಲವೊಂದು ಸಲ ರಿಲೇಷನ್ಶಿಪ್ಪನ್ನು ಉಳಿಸೋದು ದೊಡ್ಡ ದೊಡ್ಡ ಪ್ರೀತಿಯ ಮಾತುಗಳಲ್ಲ, ಸರಿಯಾದ ಸಮಯದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳೋದರಲ್ಲಿ ಕೂಡ ಇರುತ್ತೆ. ಸೊ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಇಷ್ಟು ದಿನ ಅವರ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದ ಹಲವಾರು ಭಾವನೆಗಳನ್ನು ಇನ್ನಷ್ಟು ದಿನ ಮರೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಮನಸ್ಸಿನ ಭಾರ ಹೆಚ್ಚಾಗ್ತಾ ಇದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತನ್ನ ತಪ್ಪು ಗೊತ್ತಿದ್ರೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ, ಆದರೆ ಸಮಯ ಕಳೆದಂತೆ ಆ ತಪ್ಪಿನ ಭಾರ ಮನಸ್ಸಿನ ಮೇಲೆ ಹೆಚ್ಚಾಗುತ್ತಾ ಹೋಗುತ್ತೆ. ಅದೇ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಕೆಲವು ಮಾತುಗಳು ಸಿಕ್ಕಾಕೊಂಡಿದೆ, ಅವು ಹೊರಗಡೆ ಬರಬೇಕು ಅನ್ನೋ ರೀತಿ ಎನರ್ಜಿಯಲ್ಲಿದೆ. ಅವರು ಹೇಳೋದಕ್ಕೆ ಬಯಸ್ತಾ ಇರುವ ಮಾತುಗಳು ತುಂಬ ಇರಬಹುದು. ಇಲ್ಲಿವರೆಗೂ ಆ ವ್ಯಕ್ತಿ ಅವರ ಫೀಲಿಂಗ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಹೊರಗಿನಿಂದ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಿರುವ ಭಾವನೆಗಳು ಹೆಚ್ಚು ಸಮಯ ಅಲ್ಲೇ ಅಡಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೇ ದಿನ ಮುಚ್ಚಿಟ್ಟರೂ ಕೂಡ ಒಂದು ಸಮಯದ ನಂತರ ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಆ ಎನರ್ಜಿಯಲ್ಲಿದ್ದಾರೆ. ಒಪ್ಕೊಳ್ಳುವ ಹಂತದಲ್ಲಿರುವ ಎನರ್ಜಿ. ತನ್ನ ತಪ್ಪುಗಳನ್ನು ಅವರು ಸಮರ್ಥನೆ ಮಾಡಿಕೊಳ್ಳುವ ಹಂತದಲ್ಲಿದೆ. ಅವುಗಳನ್ನು ಒಪ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಬದಲಾವಣೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವರ ತಪ್ಪನ್ನು ಒಪ್ಕೊಂಡಾಗ ಮಾತ್ರ ನಿಜವಾದ ಬದಲಾವಣೆ ಪ್ರಾರಂಭ ಆಗುತ್ತೆ. ಸೊ ಎನರ್ಜಿಯ ಪ್ರಕಾರ ಹಳೆಯ ಅಧ್ಯಾಯ ನಿಧಾನವಾಗಿ ಮುಗಿತಾ ಇದೆ. ತುಂಬ ದಿನಗಳಿಂದ ನಡೀತಾ ಇದ್ದ ಗೊಂದಲ, ಕನ್ಫ್ಯೂಷನ್, ನೋವು, ಮೌನ, ತಪ್ಪು ಅರ್ಥ ಅದು ಎಂಡ್ ಆಗುವ ಎನರ್ಜಿಯಲ್ಲಿದೆ. ಹಿಂದಿನ ಘಟನೆಗಳು ನಿಮ್ಮ ಲೈಫ್ನಲ್ಲಿ ಒಂದು ಪಾಠ ಆಗಿರ್ಬೋದು, ಆದರೆ ಅವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ಯೂಚರನ್ನು ನಿರ್ಧಾರ ಮಾಡಬೇಕು ಅಂತ ಇಲ್ಲ. ಸೊ ತಪ್ಪು ಅರ್ಥಗಳು ದೂರ ಆಗುವ ಎನರ್ಜಿ ಇದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು, ಕೆಲವೊಂದು ಡೌಟ್ಸ್ಗಳಿಗೆ ಕ್ಲಾರಿಟಿ ಅನ್ನೋದು ಬರಬಹುದು. ಇಲ್ಲಿ ಹೊಸ ಆರಂಭದ ಎನರ್ಜಿ ತುಂಬ ಜನರಿಗೆ ಇದೆ.
ಹೊಸ ಅಧ್ಯಾಯ ಶುರುವಾಗೋದು ಕೇವಲ ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಅಲ್ಲ ಅನ್ನೋದು ನೀವು ಕೂಡ ನೆನಪಿಟ್ಕೊಳ್ಬೇಕು. ಇಬ್ಬರ ಸಹಕಾರ, ಇಬ್ಬರ ಪ್ರಾಮಾಣಿಕತೆ ಮತ್ತು ಇಬ್ಬರ ಬದಲಾವಣೆ ಇಚ್ಛೆಯಿಂದ ಮಾತ್ರ ಅದು ಸಾಧ್ಯ. ಹಳೆಯ ನೋವಿನಿಂದ ಭಾರ ಕಡಿಮೆ ಆಗ್ತಾ ಇದೆ. ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಹೊರಗಡೆ ಬರ್ತಾ ಇರುವ ಎನರ್ಜಿ ಇದೆ. ಮಾತುಕತೆ ಮೂಲಕ ಹಲವಾರು ವಿಷಯಗಳು ಸರಿಯಾಗುವ ಸಾಧ್ಯತೆ ಕೂಡ ಇದೆ. ಹೊಸ ಅಧ್ಯಾಯದ ಬಾಗಿಲು ತೆರೆದುಕೊಳ್ತಾ ಇದೆ. ಆದರೆ ಆ ಬಾಗಿಲಿನ ಒಳಗೆ ಹೆಜ್ಜೆ ಇಡೋದು ಇಬ್ಬರ ನಿರ್ಧಾರ ಮತ್ತು ಪ್ರಯತ್ನದ ಮೇಲೆ ನಿಂತಿದೆ. ಒಬ್ಬರ ಎಫರ್ಟ್ನಿಂದ ಅದು ಸಾಧ್ಯ ಇಲ್ಲ. ಕೆಲವೊಂದು ಸಲ ಲೈಫ್ನಲ್ಲಿ ಅತಿ ದೊಡ್ಡ ಬದಲಾವಣೆ ಒಂದು ಮೆಸೇಜಿಂದ, ಒಂದು ಕ್ಷಮೆಯ ಮಾತಿನಿಂದ ಅಥವಾ ಒಂದು ನಿಜವಾದ ಮಾತುಕತೆಯಿಂದ ಕೂಡ ಆರಂಭ ಆಗ್ಬೋದು. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಪಾಸಿಟಿವ್ ವಿಷಸ್ಗಳು, ನಿಮ್ಮ ಕನಸುಗಳು ಆದಷ್ಟು ಬೇಗ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.